ادع إلى سبيل ربك بالحكمة والموعظة الحسنة وجادلهم بالتي هي أحسن. السلام عليكم ورحمة الله وبركاته. الحمد لله رب العالمين والعاقبة للمتقين وصلى الله على نبينا محمد وعلى آله وصحبه أجمعين أما بعد. ಪ್ರಿಯ ವೀಕ್ಷಕರೇ, ಈ ಭೂಮುಖದ ಮೇಲೆ ತೌಹೀದಿನ ನಂತರ ಅತಿ ದೊಡ್ಡ ಕರ್ಮ, ಅತಿ ದೊಡ್ಡ ಒಳಿತೆಂದರೆ ಅದು ನ್ಯಾಯಪಾಲನೆಯಾಗಿದೆ. ಅದೇ ರೀತಿ ಅತಿ ದೊಡ್ಡ ಕೆಡುಕು, ಅತಿ ದೊಡ್ಡ ಕೆಟ್ಟ ಕರ್ಮವೆಂದರೆ ಶಿರ್ಕ್, ಅದರ ನಂತರ ಅನ್ಯಾಯವಾಗಿದೆ. ಹಾಗಾದರೆ ಪ್ರತಿಯೊಬ್ಬರ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಬೇಕಾಗಿರುವಂತಹ ಈ ಸದ್ಗುಣ, ನ್ಯಾಯ, ಇದನ್ನು ನಾವು ಅನುಸರಿಸೋಣ, ಇದರ ಬಗ್ಗೆ ಸ್ವಲ್ಪ ಅರಿಯೋಣ. ಪವಿತ್ರ ಕುರಾನಿನಲ್ಲಿ ಸರ್ವಶಕ್ತನಾದ ಅಲ್ಲಾಹನು ಹೇಳುತ್ತಾನೆ, ವಲಾ ಯಜ್ರಿಮನ್ನಕುಂ ಶನಆನು ಕೌಮಿನ್ ಅಲಾ ಅಲ್ಲಾ ತಅದಿಲು ಇಅದಿಲು ಹುವ ಅಕ್ರಬು ಲಿತ್ತಕ್ವಾ. ಓ ಜನರೇ, ಒಂದು ವಿಶೇಷ ಸಮುದಾಯದೊಂದಿಗಿನ ನಿಮ್ಮ ವೈರುತ್ವ ನ್ಯಾಯ ಮಾಡುವುದರಿಂದ ನಿಮಗೆ ತಡೆಯದಿರಲಿ. ಇಅದಿಲು, ನೀವು ನ್ಯಾಯವನ್ನು ಮಾಡಿರಿ, ನ್ಯಾಯ ಪಾಲನೆಯನ್ನು ಮಾಡಿರಿ. ವ ಅಕ್ರಬು ಲಿತ್ತಕ್ವಾ, ಹೀಗೆ ಮಾಡುವುದು ತಕ್ವಾಗೆ ಸನಿಹವಾಗಿರುವಂತಹ ಕರ್ಮವಾಗಿದೆ. ಒಂದು ಹದೀಸಿಯ ಕುದಿಸಿಯಲ್ಲಿ ಸರ್ವಶಕ್ತನಾದ ಅಲ್ಲಾಹನು ಹೇಳುತ್ತಾನೆ, ಯಾ ಇಬಾದಿ, ಓ ನನ್ನ ದಾಸರೇ, ಇನ್ನಿ ಹರ್ರಂತು ದುಲ್ಮ, ನಾನು ಸ್ವಯಂ ನನ್ನ ಮೇಲೆ ದುಲ್ಮನ್ನು, ಅನ್ಯಾಯವನ್ನು ನಿಷೇಧಗೊಳಿಸಿದ್ದೇನೆ. ವಜಅಲ್ತುಹು ಬೈನಕುಂ ಮುಹರ್ರಮ, ಅದೇ ರೀತಿ ಅದನ್ನು ನಿಮ್ಮ ಮೇಲೂ ಸಹ ಧರ್ಮ ನಿಷಿದ್ಧಗೊಳಿಸಿದ್ದೇನೆ. ಫಲಾ ತಜಾಲಮು, ಆದ್ದರಿಂದ ನೀವು ಪರಸ್ಪರ ಒಬ್ಬರ ಮೇಲೆ ಒಬ್ಬರು ಅನ್ಯಾಯ ಮಾಡಬೇಡಿ. ಪ್ರಿಯ ವೀಕ್ಷಕರೇ, ನ್ಯಾಯ ಪ್ರತಿಯೊಬ್ಬರಿಗೆ ದೊರೆಯಬೇಕಾದ ಮೂಲಭೂತ ಹಕ್ಕವು. ನ್ಯಾಯಪಾಲನೆ ಪ್ರತಿಯೊಬ್ಬರು ಮಾಡಲೇಬೇಕು. ನಾವೆಲ್ಲರೂ ಸತ್ಯ ವಿಶ್ವಾಸಿಗಳು. ನಾವೆಲ್ಲರೂ ನಮ್ಮ ಮತವನ್ನು ನ್ಯಾಯದ ಪರವಾಗಿರಿಸಬೇಕು. ನಾವೆಲ್ಲರೂ ನ್ಯಾಯದ ಪರವಾಗಿ ಸಾಕ್ಷ್ಯವನ್ನು ನುಡಿಯಬೇಕು. ನಮ್ಮೆಲ್ಲರ ಬೆಂಬಲ ನ್ಯಾಯಕ್ಕಾಗಿರಬೇಕೇ ಹೊರತಾಗಿ ಅನ್ಯಾಯಕ್ಕಲ್ಲ. ನಾವು ಅನ್ಯಾಯವನ್ನು ಧಿಕ್ಕರಿಸೋಣ, ನಾವು ಅನ್ಯಾಯವನ್ನು ಖಂಡಿಸೋಣ, ಏಕೆಂದರೆ ಅದು ಧರ್ಮಸಮ್ಮತವಲ್ಲ. ಯಾವೊಬ್ಬ ವ್ಯಕ್ತಿ ಈ ಇಹಲೋಕದಲ್ಲಿ ನ್ಯಾಯಪಾಲನೆ ಮಾಡುತ್ತಾನೋ, ಅಂದರೆ ತೌಹೀದನ್ನು ಅನುಸರಿಸುತ್ತಾನೆ, ಮತ್ತು ನಂತರ ನ್ಯಾಯದ ಪರವಾಗಿ ನಿಲ್ಲುತ್ತಾನೆ, ನ್ಯಾಯದ ವಕ್ತಾರನಾಗುತ್ತಾನೆ, ಖಂಡಿತವಾಗಿಯೂ ಅಂತಹ ವ್ಯಕ್ತಿ ಇಹದಲ್ಲೂ ಮತ್ತು ಪರದಲ್ಲೂ ಜಯವೇರಿಯಾಗುತ್ತಾನೆ. ಅಲ್ಲಾಹನು ನಮ್ಮೆಲ್ಲರಿಗೆ ಇದನ್ನು ಅನುಸರಿಸುವಂತಹ ತೌಫೀಕನ್ನು ನೀಡು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.